ಹಲೋ ಗೆಳೆಯರೆ, ಇವತ್ತಿನ ಆನ್ಸರ್ ರೈಟಿಂಗ್ ಇನಿಷಿಯೇಟಿವ್ ನಡಿನಲ್ಲಿ ಸ್ಟ್ಯಾಗ್ನೆಂಟ್ ರೂರಲ್ ವೇಜಸ್ ಅನ್ನುವಂಥ ಟಾಪಿಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಲಾಗಿದೆ. ಈ ಒಂದು ಟಾಪಿಕನ್ನು ರೂರಲ್ ಗವರ್ನೆನ್ಸ್ಗೆ ಸಂಬಂಧಪಟ್ಟಂತೆ ನಾವು ಕನೆಕ್ಟ್ ಮಾಡ್ಕೋಬಹುದು. ಭಾರತದಲ್ಲಿರುವಂಥ ಒಂದು ಆರ್ಥಿಕತೆ ಇವತ್ತು ಗ್ರೋ ಆಗ್ತಾ ಇದೆ, ಬಟ್ ರೂರಲ್ ವೇಜಸ್ನಲ್ಲಿ ಸ್ಟ್ಯಾಗ್ನೆನ್ಸ್ ಕಂಡೀಷನನ್ನು ನಾವು ಕಾಣ್ತಾ ಇದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಆರ್ಟಿಕಲ್ಸ್ಗಳನ್ನು ನಾವು ನ್ಯೂಸಲ್ಲಿ ನೋಡ್ತಾ ಇದ್ವಿ. ಸೊ ಹಾಗಾಗಿ ಈ ಒಂದು ಟಾಪಿಕನ್ನು ನಾವು ಕನ್ಸಲ್ಟೇಷನ್ ಮಾಡ್ತಾ ಇಶ್ಯೂ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡೋಣ. ಸೊ ಏನಿದೆ, ಯಾವ ರೀತಿಯಾಗಿ ಕ್ವಶನ್ಸನ್ನು ಫ್ರೇಮ್ ಮಾಡ್ಬೋದು ಅಂತಂದರೆ, ಇವಾಗ ರೂರಲ್ ವೇಜಸ್ಗೆ ಸಂಬಂಧಪಟ್ಟಂತೆ ಸರ್ಕಾರ ಇನಿಷಿಯೇಟಿವ್ಸನ್ನು ತೆಗೆದುಕೊಂಡ್ರೂ ಸಹ ನಾವು ಸಾಕಷ್ಟು ಔಟ್ಕಮನ್ನು ತೆಗೆದುಕೊಳ್ಳೋಕ್ಕಾಗ್ತಾ ಇಲ್ಲ. ಅಂದರೆ ರೂರಲ್ ವೇಜಸಲ್ಲಿ ಸ್ಟ್ಯಾಗ್ನೆಂಟ್ ಕಂಡೀಷನ್ ಕ್ರಿಯೇಟ್ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಈ ಟಾಪಿಕ್ ಇದೆ. ಮೊದಲು ಇಶ್ಯೂ ಯಾವ ರೀತಿಯಾಗಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಭಾರತದಲ್ಲಿರುವಂಥ ಒಂದು ಆರ್ಥಿಕತೆಯ ಬೆಳವಣಿಗೆಯನ್ನು ನಾವು ಗಮನ ಹರಿಸಿದ್ದೆ, ಆದರೆ ಆ್ಯನ್ಯುವಲ್ ಬೇಸಿಸ್ ಮೇಲೆ ಅಂದರೆ ಪ್ರತಿ ವರ್ಷದಂತೆ 4.6% ನಾವು ಆ್ಯನ್ಯುವಲ್ ಗ್ರೋತನ್ನು ಕಾಣ್ತಾ ಇದ್ದೀವಿ, ಎಕನಾಮಿಕ್ ಗ್ರೋತನ್ನು ಕಾಣ್ತಾ ಇದ್ದೀವಿ. ಅಗ್ರಿಕಲ್ಚರ್ ಸೆಕ್ಟರಿಂದ ನಾವು ಆಗ್ತಾ ಇರುವಂಥ ಒಂದು ಕಾಂಟ್ರಿಬ್ಯೂಷನನ್ನು ನೋಡಿದರೆ 4.6% ಏನಿದೆ ಅಲ್ಲ, ಇದರಲ್ಲಿ 4.2% ರೂರಲ್ ಸೆಕ್ಟರಿಂದ ಕಾಂಟ್ರಿಬ್ಯೂಷನ್ ಆಗ್ತಾ ಇದೆ. ಬಟ್ ಸ್ಟಿಲ್ ನಾವು ರೂರಲ್ ಏರಿಯಾದಲ್ಲಿ ವೇಜಸ್ಗಳು ಸ್ಟ್ಯಾಗ್ನೆಂಟ್ ಆಗಿರೋದನ್ನು ಕಾಣ್ತಾ ಇದ್ದೀವಿ. ಇದಕ್ಕೆ ಕಾರಣಗಳು ಯಾವ ರೀತಿಯಾಗಿದೆ? ಮೊದಲು ನಾವು ಇಶ್ಯೂನ ಅರ್ಥ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ 3 ಪಾಯಿಂಟ್ಸನ್ನು ಮೆನ್ಷನ್ ಮಾಡ್ಬೋದು. ಇವಾಗ ತಾನೇ ನಾನು ಹೇಳಿದೆ, ಗ್ರೋತ್ ಟ್ರೆಂಡಲ್ಲಿ ಬದಲಾವಣೆ ಆಗ್ತಾ ಇದೆ. ಸೊ ಡೈವರ್ಜೆಂಟ್ ಗ್ರೋತ್ ಟ್ರೆಂಡ್ಸ್ ಅಂತಕ್ಕಂಥ ಒಂದು ಟೈಟಲನ್ನು ಹಾಕೋದ್ರ ಮುಖಾಂತರ ಭಾರತದ ಒಂದು ಎಕಾನಮಿ ಹೆಂಗಿದೆ, ಸೊ ನಮ್ಮ ಒಂದು GDP ಗ್ರೋತ್ ನಡಿನಲ್ಲಿ ಆಗ್ತಾ ಇರುವಂತಹ ಒಂದು ಕಂಡೀಷನನ್ನು ಕಾಣ್ಬೋದು. ಸೆಕ್ಟರ್ ವೈಸ್ ಕಾಂಟ್ರಿಬ್ಯೂಷನ್ ಅಥವಾ ಒಂದು ಗ್ರೋತ್ ರೇಟ್ ಆ್ಯನ್ಯುವಲ್ ಬೇಸಿಸ್ ಮೇಲೆ ಇಷ್ಟ ಆಗ್ತಾ ಇದೆ. ಇದು 2019 ಹಾಗೂ 2023 ಮತ್ತು 24 ಈ ಒಂದು ಡ್ಯೂರೇಷನಲ್ಲಿ ಆಗ್ತಾ ಇರುವಂಥ ಬದಲಾವಣೆಯನ್ನು ನಾವಿಲ್ಲಿ ಕಂಪ್ಯಾರಿಸನ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಹಂತದಲ್ಲಿ ನಾವು ರಿಯಲ್ ವೇಜಸ್ ಗ್ರೋತ್ ಆಗ್ತಾ ಇಲ್ಲ ಅಂತಲೇ ಗಮನ ಹರಿಸ್ಬೋದು. ಇವಾಗ ರಿಯಲ್ ವೇಜಸನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದರೆ ಜನರಲಿ ಇನ್ಫ್ಲೇಷನನ್ನು ಅಡ್ಜಸ್ಟ್ ಮಾಡ್ತೀವಿ, ಹಣದುಬ್ಬರವನ್ನು ಅಡ್ಜಸ್ಟ್ ಮಾಡ್ತೀವಿ. ಈ ಒಂದು ಸಂದರ್ಭದಲ್ಲಿ ನಾವು ರಿಯಲ್ ವೇಜಸ್ ಅಂತ ನಾವು ನೋಡ್ತಾ ಹೋದರೆ ಸ್ಟ್ಯಾಗ್ನೆಂಟ್ ಕಂಡೀಷನನ್ನೇ ತೋರಿಸುತ್ತೆ. ಅಂದರೆ ಇನ್ಫ್ಲೇಷನ್ ಸಹ ಇಲ್ಲಿ ಇಂಪ್ಯಾಕ್ಟನ್ನು ಮಾಡ್ತಾ ಇದೆ ಅಂತಲೂ ನೀವು ಮೆನ್ಷನ್ ಮಾಡ್ಬೋದು. ಜೊತೆಗೆ ಲೇಬರ್ ಸಪ್ಲೈ ಡೈನಾಮಿಕ್ಸನ್ನು ನಾವು ಇಲ್ಲಿ ಗಮನ ಹರಿಸಿದ್ದೆ ಆದರೆ ಇವಾಗ ಹಳ್ಳಿಗಳಲ್ಲಿ ಮಹಿಳೆಯರು ಸಹ ವರ್ಕ್ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ರೂರಲ್ ಏರಿಯಾದಲ್ಲಿ ಮಹಿಳೆಯರ ಒಂದು ಪಾರ್ಟಿಸಿಪೇಷನ್, ಅದರಲ್ಲೂ ಲೇಬರ್ ಫೋರ್ಸ್ಗೆ ಸಂಬಂಧಪಟ್ಟಂತೆ ಮಹಿಳೆಯರ ಒಂದು ಪಾರ್ಟಿಸಿಪೇಷನ್ ಹೆಚ್ಚಾಗಿದೆ ಅನ್ನುವಂಥ ಒಂದು ಪಾಯಿಂಟನ್ನು ನಾವಿಲ್ಲಿ ಎಂಫಸಿಸ್ ಮಾಡಬೇಕಾಗತ್ತೆ. ಇದರಿಂದ ರೂರಲ್ ಏರಿಯಾನಲ್ಲಿ ಒಂದು ಡೌನ್ವರ್ಡ್ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಕೆಲವು ಜಾಬ್ಸ್ಗಳಿದ್ದಾವೆ ರೂರಲ್ ಸೆಕ್ಟರ್ ನಡಿಯಲ್ಲಿ, ಕೆಲವು ಜಾಬ್ಸ್ಗಳಿದ್ದಾವೆ, ಜಾಸ್ತಿ ವರ್ಕ್ ಫೋರ್ಸ್ ಇರೋದನ್ನು ಕಾಣ್ತಾ ಇದ್ದೀವಿ. ಲೋ ಪ್ರೊಡಕ್ಟಿವಿಟಿ ಇದೆ ಅಗ್ರಿಕಲ್ಚರ್ ಸೆಕ್ಟರ್ನ ಮುಖಾಂತರ, ಬಟ್ ಸ್ಟಿಲ್ ಏನಂದರೆ ಜಾಸ್ತಿ ಜನ ಅದೇ ಒಂದು ಲೋ ಪ್ರೊಡಕ್ಟಿವಿಟಿ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಕಂಟೆಕ್ಸ್ಟನ್ನು ನಾವಿಲ್ಲಿ ಕವರ್ ಮಾಡ್ಬೋದು. ಸೊ ಲೇಬರ್ ಸಪ್ಲೈ ಡೈನಾಮಿಕ್ಸನ್ನು ನಾವಿಲ್ಲಿ ಕನೆಕ್ಟ್ ಮಾಡಬೇಕಾಗುತ್ತೆ. ಮಹಿಳೆಯರು ಹೆಚ್ಚು ಪಾರ್ಟಿಸಿಪೇಷನನ್ನು ಮಾಡ್ತಾ ಇದ್ದಾರೆ, ಡೌನ್ವರ್ಡ್ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಪ್ರೊಡಕ್ಟಿವಿಟಿನೂ ಸಹ ಕಡಿಮೆ ಇದೆ, ಬಟ್ ಫ್ಯೂವರ್ ಜಾಬ್ಸ್ ಇದೆ, ಜಾಸ್ತಿ ಜನ ಇದ್ರ ಮೇಲೆ ಡಿಪೆಂಡೆನ್ಸಿಯನ್ನು ತೋರಿಸ್ತಾ ಇದ್ದಾರೆ ಅನ್ನುವಂಥ ಪಾಯಿಂಟ್ ನೀವು ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕಾಗತ್ತೆ. ಈವನ್ ಕ್ಯಾಪಿಟಲ್ ಇಂಟೆನ್ಸಿವ್ ಗ್ರೋತನ್ನು ನಾವು ಗಮನ ಹರಿಸಿದ್ದೆ ಆದರೆ ಪ್ರಾಫಿಟ್ ಓರಿಯೆಂಟೆಡ್ ಇಂಟೆನ್ಷನನ್ನು ನಾವು ನೋಡೋದಾದರೆ ಏನಾಗುತ್ತೆ, ಇವಾಗ ಲೆಸ್ ಲೇಬರನ್ನು ಪ್ರಿಫರ್ ಮಾಡ್ತಾರೆ ಅಲ್ವಾ. ಇವತ್ತು 10 ಜನರ ಕಡೆಯಿಂದ ಕೆಲಸವನ್ನು ಮಾಡಿಸ್ತಾನೆ, ಜನರಲಿ 20 ಜನರು ಬೇಕಾಗಿರುತ್ತೆ, ಬಟ್ 10 ಜನರಲ್ಲೇ ಮಾಡ್ತಾರೆ, ಯಾಕೆಂದರೆ ಅವ್ರಿಗೆ ಸೇವಿಂಗ್ಸ್ ಬೇಕಾಗುತ್ತಲ್ಲ. ಸೊ ಹಾಗಾಗಿ ಲೆಸ್ ಲೇಬರನ್ನು ಪ್ರಿಫರ್ ಮಾಡೋದು ಕ್ಯಾಪಿಟಲ್ ಇಂಟೆನ್ಸಿವ್ ಗ್ರೋತ್ನ ಒಂದು ಫೀಚರ್ ಆಗಿದೆ ಅಲ್ವಾ. ಸೊ ಹಾಗಾಗಿ ಇವಾಗ ಇನ್ಕಮ್ ಇಂಟೆನ್ಸಿವ್ ಇರತಕ್ಕಂತಹ ಜಾಬ್ಸ್ಗಳು ಏನು ಮಾಡುತ್ತೆ ಅಂದರೆ ಕಡಿಮೆ ಜನರಿಂದ ಹೆಚ್ಚು ಕೆಲಸವನ್ನು ಮಾಡ್ಕೊಳ್ಳುವಂಥ ಕಂಡೀಷನ್ಸ್ ಇರುತ್ತೆ. ಸೊ ಇದರಿಂದನೂ ಸಹ ಬೇರೆ ಒಂದು ಸೆಕ್ಟರ್ ಮೇಲೆ ಇಂಪ್ಯಾಕ್ಟನ್ನು ಇದು ತೋರಿಸ್ತಾ ಇದೆ. ಸೊ ಬೇರೆ ಸೆಕ್ಟರಲ್ಲೂ ಸಹ ಜಾಬ್ ಅಪಾರ್ಚುನಿಟೀಸ್ಗಳು ಇಲ್ಲ. ಇವಾಗ ನಾವು ರೂರಲ್ ಏರಿಯಾದಲ್ಲಿ ಅಗ್ರಿಕಲ್ಚರ್ ಸೆಕ್ಟರ್ ಮೇಲೆ ಜಾಸ್ತಿ ಜನ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀವಿ, ಬಟ್ ಬೇರೆ ಸೆಕ್ಟರ್ ಏನಾದರೂ ಅಪಾರ್ಚುನಿಟಿ ಪ್ರೊವೈಡ್ ಮಾಡ್ತಾ ಇದೆ, ಅದೂ ಇಲ್ಲ ಅನ್ನುವಂಥ ಒಂದು ಕಂಡೀಷನ್ ನಾವಿಲ್ಲಿ ಎಸ್ಟಾಬ್ಲಿಷ್ ಮಾಡ್ಬೋದು. ಸ್ಟ್ಯಾಗ್ನೆಂಟ್ ರೂರಲ್ ವೇಜಸ್ಗೆ ಮೇಜರ್ ಕಾಂಟ್ರಿಬ್ಯೂಟರ್ ಅಂತಂದರೆ ಲೇಬರ್ ಫೋರ್ಸ್ ಹೆಚ್ಚಾಗಿದೆ, ಕೆಲಸಗಳು ಕಡಿಮೆ ಇದೆ ಅಂತ. ಇಷ್ಟು ನಿಮ್ಗೆ ಕ್ಲಿಯರ್ ಆಗಿದೆಲ್ಲ. ಇದರ ಆಧಾರದ ಮೇಲೆ ನೀವು ಪಾಯಿಂಟ್ಸನ್ನು ಕನೆಕ್ಟ್ ಮಾಡ್ತಾ ಹೋಗಬೇಕು. ಮೇಜರ್ ಫ್ಯಾಕ್ಟರ್ ನಡಿನಲ್ಲಿ ಫೀಮೇಲ್ ಪಾರ್ಟಿಸಿಪೇಷನ್ ಇನ್ಕ್ರೀಸ್ ಆಗಿದೆ, ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟು ಹೆಚ್ಚಾಗಿದೆ, ಮಹಿಳೆಯರ ಪಾರ್ಟಿಸಿಪೇಷನ್ ಹೆಚ್ಚಾಗಿದೆ ಅಂತ ನಾವು ಕಾಣ್ತಾ ಇದ್ದೀವಿ. ಸೊ ಯಾಕೆ ಆಗಿದೆ ಅಂತ ನಾವು ಗಮನ ಹರಿಸೋದಾದರೆ, ಮಹಿಳೆಯರು ಸಹ ಇವತ್ತು ವರ್ಕ್ ಮಾಡಲಿಕ್ಕೆ ಬೇಕಾಗುವಂಥ ಅವಕಾಶಗಳನ್ನು ಸರ್ಕಾರ ಕಲ್ಪಿಸಿಕೊಡ್ತಾ ಇದೆ ಅಂತಲೂ ಸಹ ನೀವು ಮೆನ್ಷನ್ ಮಾಡ್ಬೋದು. ಕರ್ನಾಟಕ ಸರ್ಕಾರದ ಒಂದು ಯೋಜನೆ ಆಗಿರುವಂಥ ಕೂಸಿನ ಮನೆಯನ್ನು ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು. MG ನರೇಗಾ ಪ್ರೋಗ್ರಾಮ್ ನಡಿನಲ್ಲಿ ಕೂಸಿನ ಮನೆಯನ್ನು ಸರ್ಕಾರ ಲಾಂಚ್ ಮಾಡಿದೆ. ಸೊ ಇದರಿಂದ ಮಹಿಳೆಯರು ಈಸಿಯಾಗಿ MG ನರೇಗಾ ಪ್ರೋಗ್ರಾಮ್ ನಡಿಯಲ್ಲಿ ವರ್ಕ್ ಮಾಡಲಿಕ್ಕೆ ಸಹಕಾರಿ ಆಗುವಂಥದ್ದು ಅಂತ ಪಾಯಿಂಟನ್ನು ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು. ಜೊತೆಗೆ ಹೆಚ್ಚಾಗುತ್ತಿರುವಂತಹ ವರ್ಕ್ ಫೋರ್ಸ್ ಇವಾಗ ಅಗ್ರಿಕಲ್ಚರ್ ಎಂಪ್ಲಾಯ್ಮೆಂಟನ್ನೇ ಪ್ರಿಫರ್ ಮಾಡ್ತಾ ಇದೆ.
ಈಸಿಯಾಗಿ ಸಿಕ್ಬಿಡುತ್ತೆ ಮತ್ತು ಬೇರೆ ಒಂದು ಸೆಕ್ಟರ್ನಲ್ಲೂ ಅಷ್ಟೊಂದು ಅಟ್ರಾಕ್ಟಿವ್ನೆಸ್ ಇರಲ್ಲ. ಬೇರೆ ಸೆಕ್ಟರ್ಸ್ ನಡಿನಲ್ಲೂ ಸಹ ಡಿಮ್ಯಾಂಡ್ ಕಡಿಮೆ ಇರೋದ್ರಿಂದ, ಕ್ಯಾಪಿಟಲ್ ಇಂಟೆನ್ಸಿವ್ ಕಂಡೀಷನ್ ಇರೋದ್ರಿಂದ ಲೆಸ್ ಲೇಬರನ್ನು ಅವರು ಪ್ರಿಫರ್ ಮಾಡ್ತಾರೆ. ಸೊ ಅನ್ಸರ್ಟನಿಟಿನೂ ಸಹ ಜಾಸ್ತಿ ಇರುತ್ತೆ. ಅಲ್ಲೂ ಸಹ ಪ್ರಾಫಿಟ್ ಓರಿಯೆಂಟೇಷನ್ಸ್ ಇರೋದ್ರಿಂದ ಕೆಲವೊಂದಿಷ್ಟು ಸೆಕ್ಟರ್ಸ್ ನಡಿನಲ್ಲೂ ಸಹ ಸ್ಟ್ಯಾಗ್ನೇಷನ್ ಕಂಡೀಷನ್ ಇರೋದ್ರಿಂದ ಈಸಿಯಾಗಿ ಅವ್ರಿಗೆ ಸಿಗೋದಿಲ್ಲ. ಅಂದರೆ ಲಾಂಗ್ ಟರ್ಮಲ್ಲಿ ಅಪ್ರೋಚನ್ನು ಹೊಂದಬಹುದು, ಬಟ್ ಇಮಿಡಿಯೇಟಾಗಿ ಅವ್ರಿಗೆ ಬೇಕಾಗುವಂತಹ ಫುಲ್ಫಿಲ್ಮೆಂಟನ್ನು ಈ ಒಂದು ಅಗ್ರಿಕಲ್ಚರ್ ಸೆಕ್ಟರ್ ಪ್ರೊವೈಡ್ ಮಾಡ್ತಾ ಇದೆ. ಹಾಗಾಗಿ ಹೆಚ್ಚು ಜನ ಇವತ್ತು ಕಡಿಮೆ ಜಾಬ್ಸ್ ಆಗಿರುವಂಥ ಅಗ್ರಿಕಲ್ಚರ್ ಸೆಕ್ಟರ್ನಲ್ಲಿ ಬೆನ್ನು ಹತ್ತುತ್ತಾ ಇದ್ದಾರೆ ಅನ್ನುವಂಥ ಪಾಯಿಂಟನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಸರ್ಕಾರದ ಯೋಜನೆಗಳನ್ನು ಎಲ್ಲಿ ನೀಡಿರುತ್ತೆ ಅಲ್ಲಿ ನಾವು ಮೆನ್ಷನ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಇಷ್ಟು ಕೋರ್ ಇನ್ಫಾರ್ಮೇಷನ್ ಯಾಕೆ ಇದು ಇದೆ, ಮೇಜರ್ ಫ್ಯಾಕ್ಟರ್ಸ್ಗಳು ಏನಿದೆ ಅನ್ನೋದನ್ನು ನಾವಿಲ್ಲಿ ಗಮನ ಹರಿಸ್ಬೋದು. ಇನ್ನು ಮುಂದಿನ ಹಂತದಲ್ಲಿ ನೀವು ಯೋಜನೆಗಳಿಗೆ ಸಂಬಂಧಪಟ್ಟಂತಹ ಸೆಕ್ಷನನ್ನು ಕವರ್ ಮಾಡ್ಬೋದು. ಸರ್ಕಾರದ ಯೋಜನೆ ನಡಿನಲ್ಲಿ ಇನ್ಕಮ್ ಟ್ರಾನ್ಸ್ಫರ್ ಸ್ಕೀಮ್ ಅಂತಾದರೆ PM ಕಿಸಾನ್ ಯೋಜನೆಯನ್ನು ಮೆನ್ಷನ್ ಮಾಡ್ಬೋದು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ನಡಿನಲ್ಲಿ ವರ್ಷಕ್ಕೆ 6,000 ರೂಪಾಯಿಯನ್ನು ಫಾರ್ಮರ್ಗೆ ಕೊಡ್ತಾ ಇದ್ದಾರೆ. ರೂರಲ್ ಏರಿಯಾದಲ್ಲಿ ಇರ್ತಕ್ಕಂತಹ ರೈತರಿಗೆ ಪ್ರತಿ ವರ್ಷದಂತೆ 6,000 ರೂಪೀಸನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ. ಸೊ ಇದರಿಂದನೂ ಸಹ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ಗಳ ಒಂದು ಸಪೋರ್ಟನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅನ್ನೋದನ್ನೇ ಗಮನ ಹರಿಸ್ಬೋದು. ಈವನ್ ಕರ್ನಾಟಕದಲ್ಲಿರ್ತಕ್ಕಂತಹ ಯೋಜನೆಗಳು, ಫಾರ್ ಎಕ್ಸಾಂಪಲ್ ಇವಾಗ ಮಹಿಳೆಯರಿಗೆ ಅಂತಲೇ ಗೃಹಲಕ್ಷ್ಮಿ ಯೋಜನೆಯನ್ನು ಕೊಡ್ತಾ ಇದ್ದಾರೆ. ಸೊ ಹೇಗೆ ಸಪೋರ್ಟನ್ನು ಮಾಡ್ತಾ ಇದ್ದಾರೆ ಅಂತ ನಾವಿಲ್ಲಿ ಗಮನ ಹರಿಸ್ಬೇಕಾಗತ್ತೆ. ಇನ್ನು ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡಲಿಕ್ಕೆ ತರ್ತಾ ಇರುವಂತಹ ಪ್ರೋಗ್ರಾಮ್ಸ್ಗಳನ್ನು ನೋಡಿದ್ರೆ MG ನರೇಗಾ ಪ್ರೋಗ್ರಾಮ್ 100 ಡೇಸ್ ಗ್ಯಾರಂಟೀಸ್ ವರ್ಕನ್ನು ಕೊಡ್ತಾರೆ ಅನ್ನೋದನ್ನು ನೀವು ಮೆನ್ಷನ್ ಮಾಡ್ಬೋದು. ಮುದ್ರಾ ಯೋಜನೆಯನ್ನು ಸಹ ಇಲ್ಲಿ ಮೆನ್ಷನ್ ಮಾಡ್ಬೋದು. ಬಿಸ್ನೆಸ್ ಮಾಡಲಿಕ್ಕೆ ಬೇಕಾಗುವಂಥ ಅಪಾರ್ಚುನಿಟೀಸನ್ನು ಸಹ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಈವನ್ ಸ್ಕಿಲ್ ಡೆವಲಪ್ಮೆಂಟ್ ಇನಿಷಿಯೇಟಿವ್ ಅಂತ ಬಂದಾಗ ಇದರಡಿನಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ ಯೋಜನಾ, ಸೊ ಈ ರೀತಿಯಂಥ ಅಪ್ ಸ್ಕಿಲ್ಲಿಂಗ್ ರೂರಲ್ ಯೂತ್ಗೆ ಸಂಬಂಧಪಟ್ಟಂಥ ಯೋಜನೆಗಳೇನಿರ್ತಾವಲ್ಲ ಅದನ್ನು ಸಹ ನಾವಿಲ್ಲಿ ಮೆನ್ಷನ್ ಮಾಡ್ಬೋದು. ಅಂದರೆ ನಾನ್ ಅಗ್ರಿಕಲ್ಚರ್ ಎಂಪ್ಲಾಯ್ಮೆಂಟನ್ನು ಜನರೇಟ್ ಮಾಡಲಿಕ್ಕೆ ಸರ್ಕಾರ ಯೋಜನೆಯನ್ನು ಹಾಕ್ಕೊಂಡಿದೆ, ಬಟ್ ಸ್ಟಿಲ್ ಇಟ್ ಇಸ್ ಸ್ಟ್ಯಾಗ್ನೆಂಟ್ ಇದೆ ಅನ್ನೋದನ್ನು ಗಮನ ಹರಿಸುವಂಥದ್ದು. ಈವನ್ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಬಂದಾಗ ಇದರಡಿನಲ್ಲಿ ಮೆನ್ಷನ್ ಮಾಡಬೇಕಾಗಿರುವಂಥ ಇಂಪಾರ್ಟೆಂಟ್ ಪ್ರೋಗ್ರಾಮ್ ಅಂದರೆ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ. ಸೊ ಇದರಲ್ಲೂ ಸಹ ಟೆಂಪ್ರರಿ ಬೇಸ್ ಮೇಲೆ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟೀಸ್ ನಡಿನಲ್ಲಿ ರೂರಲ್ ಏರಿಯಾದಲ್ಲಿರ್ತಕ್ಕಂಥ ಜನರಿಗೆ ಜಾಬನ್ನು ಕ್ರಿಯೇಟ್ ಮಾಡುವಂಥ ಸ್ಥಿತಿಗತಿಗಳನ್ನು ಕಾಣ್ಬೋದು. ಸೊ ಇದರಿಂದ ನಾವು ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದ್ದೀವಿ, ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡ್ತಾ ಇದ್ದೀವಿ, ಅವ್ರಿಗೂ ಸಹ ಎಂಪ್ಲಾಯ್ಮೆಂಟನ್ನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಗಮನ ಹರಿಸ್ಬೋದು. ಸೊ ಇಷ್ಟು ಯೋಜನೆಗಳನ್ನು ನಾವು ಬೇರೆ ಬೇರೆ ಸೆಕ್ಟರಿಂದ ಕನೆಕ್ಟ್ ಮಾಡಬೇಕು. ರೂರಲ್ ಏರಿಯಾನಲ್ಲಿ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸನ್ನು ಕ್ರಿಯೇಟ್ ಮಾಡಬೇಕು ಅಂತಂದರೆ ಸರ್ಕಾರ ಎಷ್ಟು ಮಟ್ಟಿಗೆ ಸ್ಟೆಪ್ಸನ್ನು ತೆಗೆದುಕೊಂಡಿದೆ. ಕೆಲವೊಂದೆಡೆಯಲ್ಲಿ ಡೈರೆಕ್ಟಾಗಿ ಮನಿಯನ್ನು ಟ್ರಾನ್ಸ್ಫರ್ ಮಾಡ್ತಾ ಇದೆ ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡಲಿಕ್ಕೆ ಮತ್ತು ಸ್ಕಿಲ್ ಸೆಟ್ಟನ್ನು ಪ್ರೊವೈಡ್ ಮಾಡಲಿಕ್ಕೆ, ಇನ್ಫ್ರಾಸ್ಟ್ರಕ್ಚರ್ ಆ್ಯಕ್ಟಿವಿಟೀಸ್ಗಳು ತರಲಿಕ್ಕೆ, ಅಂದರೆ ನಾನ್ ಅಗ್ರಿಕಲ್ಚರ್ ಆ್ಯಕ್ಟಿವಿಟೀಸನ್ನು ಸಹ ಪ್ರಮೋಟ್ ಮಾಡ್ತಾ ಇದೆ ಅನ್ನುವಂಥದ್ದು ನಾವಿಲ್ಲಿ ಗಮನ ಹರಿಸಬೇಕು. ಸೊ ಒಟ್ಟಾರೆಯಾಗಿ ನಾವು ವೇ ಫಾರ್ವರ್ಡ್ ಹೆಂಗೆ ಕೊಡ್ಬೋದು ಅಂದರೆ ಈ ಯೋಜನೆಗಳನ್ನು ನಾವು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು. ಡೈವರ್ಸಿಫೈಡ್ ಆಗಿರುವಂಥ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸನ್ನು ನಾವಿಲ್ಲಿ ತರಬೇಕಾಗತ್ತೆ. ಇವಾಗ ರೂರಲ್ ಏರಿಯಾನಲ್ಲೇ ನಾವು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ಗಳನ್ನು ಸೆಟಪ್ ಮಾಡ್ಬೋದಲ್ವಾ, ಅಲ್ಲಿ ಬೇಕಾಗಿರುವಂಥ ಸ್ಕಿಲ್ ಸೆಟ್ಸ್ಗಳನ್ನು ನಾವು ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಂತಲೇ ನಾವು ತೆಗೆದುಕೊಳ್ಳೋದಾದರೆ ಒಂದು ಪರ್ಟಿಕ್ಯುಲರ್ ರೂರಲಲ್ಲಿ ಯಾವುದಾದ್ರೂ ಒಳ್ಳೆ ಕ್ರಾಪ್ ಪ್ರೊಡಕ್ಷನ್ಸ್ ಇರುತ್ತೆ ಅಂತ ಅಂದ್ಕೊಳ್ಳಿ, ಅಥವಾ GI ಟ್ಯಾಗನ್ನು ಹೊಂದಿರತಕ್ಕಂತಹ ಏರಿಯಾಗಳಿರ್ತವೆ. ಅಲ್ಲಿರುವಂತಹ ಮಹಿಳೆಯರಿಗೆ ಅವರ ಒಂದು ಕೌಶಲ್ಯವನ್ನು ಎನ್ಹ್ಯಾನ್ಸ್ ಮಾಡೋದ್ರ ಮುಖಾಂತರ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ನಡಿನಲ್ಲೂ ಅವರ ಒಂದು ಸೆಲ್ಫ್ ಯೂನಿಟನ್ನು ಓಪನ್ ಮಾಡುವಂತಹ ಅಪಾರ್ಚುನಿಟೀಸನ್ನು ನಾವು ಇಲ್ಲಿ ಕ್ರಿಯೇಟ್ ಮಾಡಬೇಕು. ಇದರಿಂದ ಅವರು ಫಾರ್ಮ್ ಆ್ಯಕ್ಟಿವಿಟೀಸನ್ನು ಹೊರತುಪಡಿಸಿ ಬೇಕಾಗಿರುವಂಥ ಪ್ಯಾರಲಲ್ ಇನ್ಕಮನ್ನು ಸಹ ಅವರು ಪಡೆದುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಇದರೊಂದಿಗೆ ನಾವು ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿಯನ್ನು ಎನ್ಹ್ಯಾನ್ಸ್ ಮಾಡಬೇಕು ಅಂತಂದರೆ ಇಲ್ಲಿ ನಾವು ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ನಡಿನಲ್ಲಿ ಬದಲಾವಣೆ ಮಾಡಬೇಕು. ಸೊ ರೂರಲ್ ಇನ್ಕಮ್ ಅಲ್ಲಿರುವಂತಹ ಒಂದು ಡೈವರ್ಸಿಫಿಕೇಷನನ್ನು ಎನ್ಶೋರ್ ಮಾಡಬೇಕಾಗತ್ತೆ. ಇದರಿಂದ ನಾವು ಸ್ಟ್ಯಾಗ್ನೆಂಟ್ ಆಗಿರುವಂಥ ವೇಜಸಲ್ಲಿ ಬದಲಾವಣೆ ಮಾಡ್ಬೋದು. ಸರ್ಕಾರ ತಂದಿರುವಂತಹ ಪಾಲಿಸೀಸನ್ನು ಎಫೆಕ್ಟಿವ್ ಆಗಿ ನಾವು ಇಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ. ಯೋಜನೆಗಳೇನೋ ಇದ್ದಾವೆ, ಅದು ಎಷ್ಟು ಮಟ್ಟಿಗೆ ಜನರಿಗೆ ರೀಚ್ ಆಗ್ತಾ ಇದೆ. ಸೊ ನಿಮಗೇನಾದರೂ ಐಡಿಯಾ ಇದ್ದ ಅಂದಾಗ ನೀವು ವೇ ಫಾರ್ವರ್ಡ್ ನಡಿನಲ್ಲಿ ಕೊಡ್ಬೋದು, ಎಷ್ಟು ಮಟ್ಟಿಗೆ ಎಫೆಕ್ಟಿವ್ ಆಗಿ ಕೊಡ್ಬೋದು ಅಂತ. ಜಾಸ್ತಿ ಪಾಯಿಂಟ್ಸ್ಗಳನ್ನು ನೀವು ಇಲ್ಲಿ ಮೆನ್ಷನ್ ಮಾಡೋ ಅವಶ್ಯಕತೆ ಇರಲ್ಲ, ಯಾಕೆಂದರೆ ನೀವು ಇಶ್ಯೂಸನ್ನು ಮೆನ್ಷನ್ ಮಾಡ್ತಾ ಇರ್ತಿರಲ್ಲ. ಇಶ್ಯೂಸನ್ನು ಒಂದು ಲೆವೆಲಲ್ಲಿ ಮೆನ್ಷನ್ ಮಾಡಿದ ಮೇಲೆ ಅದರೊಂದಿಗೆ ನೀವು ಸೊಲ್ಯೂಷನ್ಸನ್ನು ಸಹ ಪ್ಯಾರಲಲ್ಲಿ ಹೇಳಿರ್ತೀರ. ವೇ ಫಾರ್ವರ್ಡ್ ನಡಿನಲ್ಲಿ ಬೇಕಾಗಿರುವಂಥ 2 ರಿಂದ 3 ಪಾಯಿಂಟ್ಸನ್ನು ಜನರಲಿ ಒಂದು ಲೈನರ್ ಆಧಾರದ ಮೇಲೆ ನೀವು ಮೆನ್ಷನ್ ಮಾಡ್ಬೋದು. ಆದಷ್ಟು ನೀವು ಕೀವರ್ಡ್ಸ್ಗಳನ್ನು ನೆನ್ಪಿಟ್ಕೊಳ್ಳಿಕ್ಕೆ ಟ್ರೈ ಮಾಡಿ, ಆಮೇಲೆ ನೀವು ಇದನ್ನು ಎಲಾಬ್ರೇಷನ್ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಸೊ ಇವತ್ತಿನ ಈ ಒಂದು ಟಾಪಿಕ್ ನಿಮಗೆ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೆ ಏನೇ ಕನ್ಸರ್ನ್ ಇದ್ರೂ ಸಹ ನಮಗೆ ಕಮೆಂಟ್ನ ಮುಖಾಂತರ ತಿಳಿಸಿಕೊಡಿ ಅಂತ ಹೇಳ್ತಾ ಆಲ್ ದಿ ವೆರಿ ಬೆಸ್ಟ್. ಧನ್ಯವಾದಗಳು.